स्वागत है आपका मॉडर्न एक्सपीरियंस में। मैं मुजीबुर रहमान अफजलपुर। आइए देखते हैं आज की ताज़ा खबर। ನೋಡ್ಬೇಕದ ಕಟ್ಟಿಗೆ ಒಳಗೆ ಏನೈತಿ ಯಾರಿಗೂ ಪ್ರಯತ್ನ ಮಾಡಿದ್ವಿ ನಾವು. ಜಯಂತ ಮಠರು ಭಾರತೀಯ ಜನತಾ ಪಾರ್ಟಿ ಸಲುವಾಗಿ ಯಾವುದೋ ಮಕ್ಕಳ ಮಾತು ಕೇಳಿ ಕರೆದಿಲ್ಲ ಪರದಿಲ್ಲ ಅಂದ್ರೆ ಅಯೋಗ ನನ್ನ ಮಕ್ಕಳು ಅವರಿಗೆ ಅವ್ರು ಹೆಂಡ್ರೆ ಕರೀದಿಲ್ಲ, ಅದು ಗೊತ್ತಿಲ್ಲ. ಅವ್ರು ನಾವೇನು ಜನರಿಗೆ ಗೊತ್ತಾಯ್ತು, ಜನರು ಬಯಸ್ತಾರೆ. ನಾಲ್ಕು ಮಾಜಿ ಮುಖ್ಯಮಂತ್ರಿ ಹೋದ್ರೆ ನಾವು ಒಂದು 100 ಮಂದಿ 1000 ಮಂದಿ ಕೂಡಿಸೋದಾಗಿಲ್ಲ. ನಾವು ಹೋದ ಹಳ್ಳಿ ಒಳಗೆ 4000 5000 10,000 ಇದ್ರ ಮ್ಯಾಗಿಂದ ಅವ್ರ ಮಾನ ಮರ್ಯಾದೆ ಇದ್ರೆ ಬಿಟ್ಬಿಡಕ್ಕದನ್ನ ಹೇಳ್ಬೇಕು. ಜನರ ಪ್ರತಿನಿಧಿ ನಾವು, ನಿಮ್ಮಂಗ ಚಮಚಗಿರಿ ಪ್ರತಿನಿಧಿಗಳಲ್ಲ. ಹತಾಶೆಗೆ ಅವ್ ಯಾರು ಮಂದಿನ ಕೂಡಲೇ ಕಡಿ ದಿವಸ ಬಿಜೆಪಿ ರೋಡ್ ಶೋನೇ ಕ್ಯಾನ್ಸಲ್ ಮಾಡಿದ್ರೆ, ಯಾಕಂದ್ರೆ ನಾ ಇದ್ದೆ ಎಲ್ಲರೂ ಯತ್ನಾಳ್ ಇನ್ನೊಂದು ತೆಗೆದು ಬಿಟ್ರೆ ನನ್ನ ಮರ್ಯಾದೆ ಹೋಗ್ತದ ಓಡ್ ಹೋಗ್ಬಿಟ್ಟ. ಅದು ಅಸಹ್ಯ. 6 ದಿವಸ 7 ದಿವಸ ಅದಾರ. ಚುನಾವಣೆ ಸಾಯಂಕಾಲ 5 ಗಂಟೆಗೆ ಮುಗಿತನಾನು ಮುಖ್ಯಮಂತ್ರಿಗಳು ಎಷ್ಟು ಹತಾಶೆ ಆಗ್ಯಾರ ಅನ್ನೋದು ತೋರಿಸ್ಕೊಡ್ತಾರೆ. ಅಷ್ಟವ್ರಲ್ಲಿ ಸಿದ್ದರಾಮಯ್ಯನವ್ರ ಬಳಿ ನಾವು ಮಾಡಿದ ಗ್ಯಾರಂಟಿ ಜನ ತೃಪ್ತಿ ಇಲ್ಲ. ಅಲ್ಲೇ ಒಂದು ವಿಡಿಯೋ ಕಾನ್ಫರೆನ್ಸಿಂಗ್ ಮಾಡೋದಿತ್ತು, ಮಾಧ್ಯಮಗಳ ಮೂಲಕ ಕೇಳೋದಿತ್ತು, ಓಟ್ ಹಾಕ್ರಿ ನಾವು ತಲೆ ಕೆಲಸ ಮಾಡಿ. 7 ದಿವಸ ಹೋಟೆಲ್ದಾಗಿದ್ದು ಪಾಪ ಅವ್ರಿಗೇನು ಬಹಳ ರಿಸ್ಕ್ ತಗೊಂಡಾರ ಸಿದ್ದರಾಮಯ್ಯ. ನಾ ಸಮೀಕ್ಷೆ ಅನ್ನು ಮಾಡೋದೇ ಇಲ್ಲ, ಬರೇ ಕೆಲಸ ಮಾಡು. ಕೃಷ್ಣ ಭಗವಾನ್ ಹೇಳ್ತಾನ, ನೀವ್ ಒಟ್ಟು ಕೆಲಸ ಮಾಡು, ಕರ್ಮ ಮಾಡು, ಫಲಿತಾಂಶ ಕೊಡ ದೇವ್ರ. ನಾನು ಸುಮ್ಮನೆ ಇರ್ತಿರ್ಲಿ ಗೆದ್ದು ಬರ್ತದೆ ಹಾಗೆ ಹೀಗೆ ಅದು ಮತದಾರರ ನಿರ್ಣಯ. ಒಳಗೆ ಏನ್ ಮಾಡ್ಯಾರ ನಮಗೆ ಏನ್ ಕೊಡ್ತಾರೆ. ಕಾಂಗ್ರೆಸ್ನವ್ರು 5,000 ಲಿಂಗಾಯತರಿಗೆ, ಉಳಿದ ನಮ್ಮ SC/ST ಜನ 3,000, ಸಾಬ್ರಿಗೆ 1,000. ಎಷ್ಟು ಡೌನ್ ಆಗೈತೆ ನೋಡ್ರಿ ಸಾಬ್ರ ರೇಟ್ ಕಾಂಗ್ರೆಸ್ನಾಗ. ಹಿಂಗೆ ಮಾಡ್ಯಾರ ಎಲ್ಲ ಕಡೆ. ಲಿಂಗಾಯತರಿಗೆ 5,000 ನೋಡ್ರಿ, ಲಿಂಗಾಯತರಿಗೆ ಹೆಚ್ಚು ಕೊಟ್ಟ. ಕಾಂಗ್ರೆಸ್ನವ್ರ ಮೊದಲು ಸಾಬ್ರಿಗೆ ಹೆಚ್ಕೊಳ್ಬೇಕಲ್ರಿ, SC/ST ಜನಾಂಗಕ್ಕೆ ಹೆಚ್ಕೊಳ್ಬೇಕು. SC/ST ಕಡಿಮೆ ಮತ್ತ ಲಿಂಗಾಯತರಿಗೆ ಹಚ್ಚತ್. ಇದೆ ಅಂತ ನ್ಯಾಯ. ಬಹಳ ಸಾಮಾಜಿಕ ನ್ಯಾಯ ಎಲ್ಲಿ ಬತ್ತು? ಎಲ್ಲಾರಿಗೂ ಮತದಾರಿಗೆ ಒಂದೇ ತೆರನಾಗಿ ಒಂದೇ ಓಟ್ ಇಲ್ರಿ. ಅಂಬೇಡ್ಕರ್ ಸಾಹೇಬ್ರ ಏನ್ ಹೇಳ್ಯಾರ, ಒಬ್ಬ ಟಾಟಾ ಬಿರ್ಲಾನ್ಗೆ ಓಟಿನ ಕಿಮ್ಮತ್ತು ಒಂದೇ, ಒಬ್ಬ ಗುಡ್ಸಲ್ದಾಗ ಏನೋ ಒಂದೇ. ಅದು ಕಾಂಗ್ರೆಸ್ನವ್ರು ಲಿಂಗಾಯತರಿಗೆ 5,000 ಕೊಡುದು, 7,000 ಕೊಟ್ಟಾರ. ನಮ್ಮ ಸತೀಶ್ ಜಾರಕಿಹೊಳಿ ತಮ್ಮ ಸಮುದಾಯಕ್ಕೆ 3,000 ಕೊಟ್ಟಾರ. ಎಷ್ಟು ಅಪಮಾನ ಇದೆ ಕಡೆಯಿಂದ ಆ ಸಮುದಾಯಕ್ಕೆಲ್ಲ ಅಪಮಾನ ಮಾಡ್ಯಾರ. ಏನಿಲ್ರಪ್ಪ, ನಾವೇನು ವಿಚಾರ ನಾ ಹೇಳಿಲ್ಲ. ಇಡೀ ಬಿಜೆಪಿ ಎಲ್ಲ ಶಾಸಕರು 4 ಛಲಗಳನ್ನು ಬಿಟ್ಟು ಇಡೀ ಬಿಜೆಪಿ ನಾನು ತಗೋಬೇಕಂತ ನಿರ್ಣಯ ಮಾಡ್ಯಾರ. ಇವು ಸುಮ್ಮ ಮಾತಾಡ್ತಾವ, ಏನ್ ಮಾಡೋದು? ಇವು ಹತಾಶೆಗೆ ಇಂಥವು ಮಂಗ್ಯಾಗಳ ಕಡೆ ಸ್ಟೇಟ್ಮೆಂಟ್ ಕೊಡ್ತಾರೆ. ಅವ್ರ ಕೆಲಸ ಇಲ್ಲ. ನೀವು ಪತ್ರಿಕಾಗೋಷ್ಠಿಗೆ ಹೋದ್ರ ನಿಮ್ಮ ಮನೆಯಿಂದ ಉಪ್ಪಿಟ್ಟ ಚಾ ಒಯ್ತು ಬರ್ರಿ. ನೀವು ಇದೇನು ಬಿಜಾಪುರ ಪತ್ರಿಕಾಗೋಷ್ಠಿ ಮಾಡಿದ್ರೆ ನಿಮ್ಮ ಮನೆಯಿಂದ ಉಪ್ಪಿಟ್ಟ ಚಾ ನೀರಿನ ಬಾಟ್ಲಿ ಕಟ್ಕೊಂಡು ಹಿಂಗೆ ಹೋಗಿ ಪತ್ರಿಕಾಗೋಷ್ಠಿ ಮಾಡಿ. ಯಾಕಂದ್ರೆ ಅವನ ಮನೆಯಿಂದ ತರ್ತಾನ, ಅವರ ರೊಕ್ಕ ಉಳಿತಾವ. ನೋಡಿ, ಅದು ಕೋರ್ಟ್ನಾಗ ನಡೆದೈತಿ. ಅದು ಏನೇನೈತಿ ಸಟ್ ನಾವು ಯಾವ್ದ್ರಾಗೂ ಹಸ್ತಕ್ಷೇಪ ಮಾಡೋದಿಲ್ಲ. ಏನದ ಬಹಳ ಕ್ಲಿಯರ್ ಆಗಿ ತನಿಖೆ ಆಗಿ ಯಾರು ತಪ್ಪಿದರ್ಸ್ತದ ಶಿಕ್ಷೆ ಆಗ. ನಾವೇನು ಯಾರಿಗೂ ಸಪೋರ್ಟ್ ಮಾಡೋದಿಲ್ಲ, ಯಾರಿಗೂ ವಿರೋಧ ಮಾಡೋದಿಲ್ಲ. ಅದು ಏನಾಗೈತಿ ಏನಿಲ್ಲ ಎಲ್ಲ ಮಾಹಿತಿಗಳು ಅವ್ರ ಕೋರ್ಟ್ ಇವ್ರು ಕೊಟ್ಟಾರ. ಯಾರಿಗೆ ಕಂಪ್ಲೇಂಟ್ ಮಾಡೋದು, ಯಾರಿಗೆ ಬಿಜಾಪುರನಾಗ FIR ಮಾಡ್ಯಾರ, ತನಿಖೆ ಆಗ್ತೈತಿ. ಪೊಲೀಸ್ ಇಲಾಖೆ ತನಿಖೆ ಮಾಡೋದ್ರ ನಾವು ಹಸ್ತಕ್ಷೇಪ ಮಾಡೋದಿಲ್ಲ. ಮತ್ತೆ ಯಾರಿಗೂ ನಾವು ಫೋನ್ ಮಾಡಿ ಹೇಳೋದಿಲ್ಲ, ಇವ್ರು ಫೇವರ್ ಮಾಡ್ರಿ ಇವ್ರು ಫೇವರ್ ಮಾಡ್ರಿ ಅದಂತಲ್ಲ. ಒಮ್ಮೆ ಜನರ ಮುಂದೆ ಎಲ್ಲ ಕ್ಲೀನ್ ಆಗಿ ಹೊರಗೆ ಬರ್ಲಿ ಇಮೇಜ್. ಅದೇನು ಆಗೈತ್ಲ ಅವ್ರ ಮ್ಯಾಗಿನ ಕಪ್ಪು ಚುಕ್ಕ ಐತಲ್ಲ, ಅದಕ್ಕೆ ಕ್ಲೀನ್ ಆಗಿ ಬರ್ಲಿ. ಹೋರಾಟಕ್ಕೆ ಈ ರೀತಿ ಆಯ್ತಾ ನಡೀದ್ರಿ ರಾಜಕಾರಣದಾಗ. ಇವರೆಲ್ಲ ಕೆಲವು ಕಳ್ಳರು ರಾಜಕಾರಣದಾಗ ಸ್ವಾರ್ಟ್ ಇದಲ್ಲೇನೋ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದಕ್ಕಿಂತ CD ಮಾಡುದು ಇಂಥ ಈಗೇನು AI ಬಂದ ಮ್ಯಾಗಂತರೂ ಯಾರು ಬೇಕಾದವ್ರು ಯಾರು ಕೂಡ ಮಕ್ಕೊಂಡಿದ್ದು ಬರ್ತಾರೆ. ಬೇಕಾದ ಜಗತ್ತಿನ ಬ್ರಿಟನ್ ರಾಣಿ ಕೂಡ ನೀವು ಮಕ್ಕೊಂಡದ್ದು ಮಾಡ್ತಾವ್ ಕಳ್ಸಲೆ ಮಾಡ್ತಾರ. ಅಂದ್ರೆ ಈಗ ಕಂಪ್ಲೇಂಟ್ ಏನ್ ಮಾಡಿದ್ದಾರೆ, ಯಾರು ದೂರ ದಾಖಲು ಮಾಡಿದ್ರೆ ಕಂಪ್ಲೇಂಟ್ ಆದಾಗ ಅವ್ರು ನಾಪತ್ತೆ ಸಿಗ್ತಾ ಇಲ್ಲ ಅಂದ್ರೆ ಬೇಕಿರ್ಬೇಕು.
ಯಾರು ನೀವು ಕಂಪ್ಲೇಂಟ್ ಮಾಡಿರಲ್ಲ ಧೈರ್ಯವಾಗಿ ಮುಂದೆ ಬನ್ನಿ. ಅದು ಬಹಳ ದಿವಸದಿಂದ ನನಗೆ ಸುದ್ದಿ ಇತ್ತು, 11 ಕೋಟಿ ರೂಪಾಯಿ ಡಿಮಾಂಡ್ ಇತ್ತು, ಕಡೆಗೆ 3 ಕೋಟಿಗೆ ಬಂದಿದೆ. ಅದು ಬೆಂಗಳೂರಿನಾಗ ಒಂದು ಜಾಲ ಐತಿ, ಎ ಟೀಮ್ ಬಿ ಟೀಮ್ ಅಂತ. ಎ ಟೀಮ್ ಕಾಂಗ್ರೆಸ್ನಾಗ ಐತಿ, ಬಿ ಟೀಮ್ ಬಿಜೆಪಿ. ಮತ್ತು ಅವ್ರು ಇಬ್ರು ದೊಡ್ಡ ಹುದ್ದೆದಾಗ ಅದ ಕರ್ನಾಟಕದ್ದು. ಅವ್ರವೇ ಕಂಪ್ಯೂಟರ್ ಸೆಕ್ಷನ್ಗಳು ಅದಾವ, ಬರೀ ಇಂಥವು ತಮ್ಮ ವಿರುದ್ಧ ಯಾರು ಹಾಕ್ತಾರಲ್ಲ ಅವ್ರದ್ದು ಸಿಡಿ ಮಾಡೋದು, ಆಡಿಯೋ ಯಾರ್ದು ಬೇಕಾದವ್ರು ಧ್ವನಿ ಮಾಡ್ಬೋದು. ಮೋದಿಯವ್ರ ಧ್ವನಿ ಮಾಡಿ ಬರುದಿಲ್ರೇ, ಯಾರ್ಯಾರು ನೋಡ್ರಿ ಅವ್ರು. ನಿತೀಶ್ ಕುಮಾರ್ ದಿನ ನೋಡ್ತೀವಿ, ನಿತೀಶ್ ಕುಮಾರ್ ನಮ್ಮ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಅವ್ರಂಗೆ ಮಾತಾಡಂಗೆ ಬರ್ತಾವಲ್ಲ. ಇದು ಏನು ಈ ಟೆಕ್ನಾಲಜಿ ಉಪಯೋಗ ಮಾಡಿ ಎ ಟೀಮು ಮತ್ತು ಬಿ ಟೀಮ್ ಕರ್ನಾಟಕದಲ್ಲಿ ಏನು ಅದಾವಲ್ಲ, ಒಂದು ಬಿಜೆಪಿ ಹೆಡ್ ಐತಿ, ಒಂದು ಕಾಂಗ್ರೆಸ್ ಹೆಡ್ ಐತಿ. ಇವು ಎರಡು ಹೆಡ್ಗಳು ಕೂಡಿ ಅವ್ರದೇ ಒಂದು ಕಂಪನಿ ಐತಿ, ಅವ್ರಿಬ್ರು ಒಂದೇ ಅದಾರ. ಈ ಮ್ಯಾಗಿನವ್ರು ಎರಡು ಹೈಕಮಾಂಡ್ ಗುರ್ತಾಗಲ್ಲ ಐತಿ, ಇವು ಎರಡು ಒಂದದಾವು. ಈ ಇಬ್ರು ಲಪುಟ್ರು ಒಂದದಾರ. ಆ ಹೈಕಮಾಂಡ್ದವ್ರಿಗೆ ಯಾಕೇನು ಅವು ಇವು ಇರ್ತಾವ, ಇವು ಇರ್ತಾವ. ನೋಡ್ರಿ, ಯಾರ ರಾಜಕಾರಣಿಗಳು ಇದ್ದೇ ಇರ್ತಾರೆ ಎಲ್ಲ. ಈಗ ರಾಜಕಾರಣಿಗಳ ಸಪೋರ್ಟ್ ಇದ್ದಲ್ಲಿ ಇಂಥವು ಆಗ್ತಾರೆ. ಆಗಿದ್ದಿಲ್ಲ ಪಾಪ ನಮ್ಮ ರಮೇಶ್ ಜಾರಕಿಹೊಳಿ ಅವ್ರು. ಪಾಪ ರಮೇಶ್ ಜಾರಕಿಹೊಳಿ ಅವ್ರು ಬಲಿಗೆ ಕೊಟ್ರಲ್ಲ, ಪಾಪ ಒಳ್ಳೆ ಮನುಷ್ಯ. ಈಗ ನೋಡ್ರಿ, ಸಹಮತದಿಂದ ಆಗಿದ್ದು ಅತ್ಯಾಚಾರ ರೇಪ್ ಅನ್ನೋದಿಲ್ಲ, ಸಹಮತ ಕ್ಲಿಯರ್ ಕಾಣಿಸ್ತೈತ ವಿಡಿಯೋದಾಗ. ನನ್ನ ಕರ್ಕೊಂಡು ಹೋಗ್ಯಾರ ಡೆಲ್ಲಿಗೆ, ನೀವು ಒಬ್ಬನೇ ಹೋಗಿಯಲ್ಲ ಅಂದ್ರೆ ಇದು ಸಹಮತ ಇಲ್ರಿ. ಹಿಂಗ ಈ ರಾಜ್ಯದಾಗ ಲವ್ ಜಿಹಾದ್ ಇವು ಇದರಿಂದನೂ ಹುಬ್ಬಳ್ಳಿ ಒಳಗೆ ಲವ್ ಜಿಹಾದ್, ಅದರಿಂದ ಕಾಂಗ್ರೆಸ್ನ ಮುಖಂಡರಿಗೆ ಸಪೋರ್ಟ್ ಐತಿ. ಒಂದು ಅಲ್ಲ, ಅವ್ರು ಹಿಂದೆ ಬ್ಯಾಕ್ ಅದಾರ ತೋರಿಟ್ಟು ಓಪನ್ ಆಗಿ ಅವ್ರ ಮನೆಗೆ ಹೊಡಿಲಕ್ ಹೋಗ್ತಾರ. ರಾಜಕಾರಣಿ ಕೂಡ 100%. और खबरों के लिए देखते रहिए मॉडर्न एक्सप्रेस न्यूज, आवाज आपकी, खबर हमारी।